ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಅಮ್ಮ ಅಪ್ಪನ್ನ ಸಾಯಿಸ್ತೀನಿ ಅಂತ ನನ್ನ ಕುತ್ತಿಗೆಗೆ ಉರುಳು ಹಾಕಿದ್ದೀರಾ. ಅವ್ರು ಬದುಕೋದಿಕ್ಕೆ ನಾನ್ ಸಾಯ್ತೀನಿ ಹೊರತು ಅವ್ರನ್ನ ಸಾಯಿಸ್ತೀನಿ ಅಂದ್ರೆ ಸಾವನ್ನಾದ್ರೂ ಎದುರಿಸ್ತೀನಿ ಮೇಡಮ್. ಏನೇ ಬೊಗಳ್ತಿದ್ಯಾ ನಿನ್ನ? ಆಂಟಿ 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 ಏನ್ ಮಾಡ್ತಾ ಇದ್ದೀರಾ ನೀವು? ನಿತ್ಯನ್ ಮೇಲೆ ಯಾಕೆ ಕೈ ಮಾಡ್ತಾ ಇದ್ದೀರಿ? ಥ್ಯಾಂಕ್ ಗಾಡ್ ಇವನೇನು ಕೇಳಿಸ್ಕೊಂಡಿಲ್ಲ. ಇದು ಎರಡನೇ ಸಲ ಆಂಟಿ. ಫಸ್ಟ್ ಟೈಮ್ ನಮ್ಮನೇಲಿ, ಈಗ ನಿಮ್ಮನೇಲಿ. ಚಿಕ್ಕದ್ರಿಂದ ನಿತ್ಯನ್ ಮೇಲೆ ಕೈ ಮಾಡಿಲ್ಲ ಅಂತ ಹೇಳಿರೋ ನೀವೇ ಈಗ ಯಾಕೆ ಪದೇ ಪದೇ ಅವಳ ಮೇಲೆ ಕೈ ಮಾಡೋದಕ್ಕೆ ನೋಡ್ತಾ ಇದ್ದೀರಿ? ಅವಳಂತ ತಪ್ಪೇನ್ ಮಾಡಿದಾಳೆ? ಅಂದ್ರೆ ನೈಟ್ ಹಾಲನ್ನ ನಿನ್ಮೇಲೆ ಚೆಲ್ಲಿದ್ಲು, ಕರೆಂಟ್ ಶಾಕ್ ಹೊಡಿಸ್ಕೊಂಡ್ಲು. ಹೀಗೆ ಆದ್ರೆ ನಿನ್ ಜೊತೆ ಸಂಸಾರ ಹೇಗ್ ಮಾಡ್ತಾಳೆ? ಅದು ನನ್ ಪ್ರಾಬ್ಲಮ್ ಆಂಟಿ. ನಿಮಗೇನ್ ಪ್ರಾಬ್ಲಮ್? ಹಾಗ್ ಮಾಡ್ಬಾರ್ದಲ್ವ ಜಯ್? ಅದನ್ನೇ ಹೇಳ್ತಿದ್ರೆ ಇವಳು ಹೇಳೋದೇನು ಕೇಳೋದೇ ಇಲ್ಲ. ಕೇಳ್ದಿದ್ರೆ ಹೊಡಿತೀರಾ? ಅವಳೇನಾದ್ರೂ ಚಿಕ್ಕ ಮಗು ಅನ್ಕೊಂಡ್ರಾ ಅಥವಾ ಅವಳಿನ್ನು ನಿಮ್ಮನೇಲೇ ಇರೋಳು ಅಂತ ಅನ್ಕೊಂಡ್ರಾ? ಐ ನೋ ಜಯ್, ನಿತ್ಯ ಇವಾಗ ನಿನ್ ಹೆಂಡತಿ. ಚಿಕ್ಕವಳಿದ್ದಾಗಿಂದ ಎಷ್ಟೇ ತಪ್ಪು ಮಾಡಿದ್ರು ತಾಯಿಯಾಗಿ ನಾನ್ ವಹಿಸ್ಕೊಂಡ್ ಬರ್ತಿದ್ದೆ. ಆದ್ರೆ ಈಗ ಅವಳೇನೇ ತಪ್ಪು ಮಾಡಿದ್ರು ನನ್ ಮಗಳು ತಪ್ಪು ಮಾಡಿದ್ಲು ಅಂತ ಹೇಳಲ್ಲ, ನಿನ್ ವೈಫ್ ತಪ್ಪು ಮಾಡಿದ್ಲು ಅಂತಾರೆ. ಅದು ನಿಂಗೆ ಕೆಟ್ಟ ಹೆಸರು ತರತ್ತೆ ಜಯ್. ನನಗ್ ಕೆಟ್ಟ ಹೆಸರು ತರೋ ಅಂತ ತಪ್ಪು ನಿತ್ಯ ಯಾವತ್ತೂ ಮಾಡಲ್ಲ. ಇನ್ ಕೇಸ್ ಮಾಡಿದ್ರು ಐ ಡೋಂಟ್ ಕೇರ್. ಅದನ್ ಬಿಟ್ಟು ನಿತ್ಯನ್ ಮೇಲೆ ಒಂದ್ ಚಿಕ್ಕ ಗೆರೆ ಬಿದ್ರು ನಾನು ಸಹಿಸ್ಕೊಳ್ಳಲ್ಲ. ಹಾಗಲ್ಲ ಜಯ್, ಈ ವಿಷಯಕ್ಕೆ ನಾಳೆ ನಿಮ್ಮಿಬ್ರ ಮಧ್ಯೆ ಗಲಾಟೆ ಆದ್ರೆ ನನ್ ಮೇಲೆ ತಪ್ಪು ಹೊರಿಸ್ತಾರೆ ಅಲ್ವಾ? ಅವಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ನನ್ನೇ ಅಂತಾರಲ್ವಾ? ನಮ್ಮ ಮಧ್ಯೆ ಯಾವ ತರ ಗಲಾಟೆ ಆಗಲ್ಲ ಆಂಟಿ. ಒಂದ್ ವೇಳೆ ಅಂತದಾದ್ರೂ ಅದನ್ನ ನನ್ ಮೇಲೆ ಹಾಕೋತೀನಿ ಹೊರತು ನಿತ್ಯನ್ ಮೇಲೆ ಹೊರ್ಸಲ್ಲ. ನೀವು ಬೆಳೆಸಿರೋ ನಿತ್ಯನ ಯಾವತ್ತೂ ತಪ್ಪಾಗೋದಕ್ ಬಿಡಲ್ಲ. ಅವಳೇನ್ ಮಾಡ್ತಿದ್ದಾಳೆ ಅಂತ ನಿಂಗೆ ಅರ್ಥ ಆಗ್ತಾ ಇಲ್ಲ ಜಯ್. ನಾನು ಏನ್ ಹೇಳ್ತಾ ಇದೀನೋ ಅದ್ ನಿಮ್ಗೆ ಅರ್ಥ ಆಗ್ತಿಲ್ಲ. ಮತ್ತೆ ನಿತ್ಯನ್ ತಂಟೆಗೆ ಬರಬೇಡಿ ಅಂತ ನಿಮಗೂ ವಾರ್ನಿಂಗ್ ಮಾಡ್ತಿದ್ದೀನಿ. ಜಯ್, ಅವಳು ನಿಮ್ ಮಗಳೇ ಇರ್ಬೋದು ಆಂಟಿ. ಈಗ ಅವಳು ನನ್ನ ವೈಫ್, ನನ್ ಬೆಟರ್ ಆಫ್. ನೀವು ಅವಳಿಗೆ ಏನ್ ಹೇಳಿದ್ರು ನನಗೆ ಹೇಳ್ದ ಹಾಗೆ. ಅವಳ ಮೇಲೆ ಕೈ ಮಾಡಿದ್ರೆ ನನ್ ಮೇಲೆ ಕೈ ಮಾಡ್ದ ಹಾಗೆ. ಸೊ ನೀವು ನನಗೆ ಒಳ್ಳೆ ಅತ್ತೆ ಆಗಿರ್ತಿರೋ ಇಲ್ವೋ ಅಂತ ನೀವೇ ಯೋಚನೆ ಮಾಡಿ. ಸಾರಿ ಜಯ್. ನಿತ್ಯ, ನಮ್ಮ ಮನೆಗೆ ಹೋಗೋಣವಾ? ನಾಣಿ, ಕಾರ್ ರೆಡಿ ಇದೆಯಾ? ರೆಡಿ ಸರ್. ಬಾಯ್ ಆಂಟಿ. ಸರ್ ನನ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ನೋಡಿದ್ರಲ್ಲ ಮೇಡಮ್. ನನ್ ಮೇಲೆ ನಿಮ್ ಕೈ ಅಷ್ಟೇ ಅಲ್ಲ, ನೊಣ ಕೂಡ ಕೂರಕ್ ಬಿಡಲ್ಲ. ಇಂಥ ಸರ್ನ ನಿಮ್ ಮಗ್ಳ ಹಾಗೆ ನಡ್ಸಿ ಮೋಸ ಮಾಡ್ತಿದ್ದೀನಿ. ಆ ತಪ್ಪನ ಯಾಕೆ ಮಾಡ್ಬೇಕಾಗಿದ್ಯೋ ತಿಳ್ಕೊತೀನಿ. ಆ ಶಾಪ ಏನೋ ತಿಳ್ಕೊತೀನಿ. ಆಮೇಲೆ ನಿಮ್ ಹತ್ರ ಮಾತಾಡ್ತೀನಿ. ನಿತ್ಯ, ಬರ್ತಿದ್ದೀನಿ ಜಯ್. ನಿಮ್ ಆಟ ಎದ್ರು ತಿರ್ಗೋದನ್ನ
ಬೇಗ ನೀವೇ ನೋಡ್ತೀರಾ. ಬರ್ತೀನಿ. ನೈಟ್ ಎಲ್ಗೂ ಹೋಗಿದ್ರಿ ಜೈ? ಡಲ್ಲಾಗಿ ಯಾಕಮ್ಮ ಇದೆಯಾ? ಹಾಗೇನಿಲ್ಲ ಚಿಕ್ಕಮ್ಮ. ನಿತ್ಯ ಬಾ ರೂಮ್ ಹೋಗೋಣ. ಇರಿ, ಈಗ್ಲೇ ನಾನೊಂದು ವಿಷಯ ತಿಳ್ಕೋಬೇಕು. ನಿಮ್ ಮಾಮ್ ಹೇಳಿರೋ ಮಾತು ನೆನ್ಪಾಯ್ತಾ? ಲೀವ್ ಇಟ್ ನಿತ್ಯ, ಅದ್ ನಮ್ ಪರ್ಸನಲ್ ವಿಷಯ. ನಾನ್ ಕೇಳ್ತಿರೋದು ನನ್ ಪರ್ಸನಲ್ ವಿಷಯ. ಏನಮ್ಮ? ನನ್ಗೇನೋ ದೋಷ ಇದೆ ಅಂತ, ಶಾಪ ಇದೆ ಅಂತ ನಮ್ಮಮ್ಮ ಹೇಳಿದ್ರು. ಅದು ನಿಮಗ್ ಗೊತ್ತಾ? ನನ್ ದೋಷನ ಶಾಪನ ಮುಚ್ಚಿಟ್ಟು ನನ್ಗೆ ಜೈಗೆ ಮದ್ವೆ ಮಾಡಿದ್ರಾ? ಇಲ್ಲ ನಿಮಗ್ ಗೊತ್ತಿದ್ದು ಮದ್ವೆ ಮಾಡಿದ್ರಾ? ನಿಮಗ್ ಗೊತ್ತಿಲ್ದೇ ಇದ್ರೆ ಬಿಟ್ಬಿಡಿ, ಗೊತ್ತಿದ್ರೆ ಹೇಳಿ. ಗೊತ್ತಿದ್ದು ಹೇಳ್ದೆ ಇದ್ರೆ ನಾನ್ ಬಿಡಲ್ಲ. ಹೇಗಾದ್ರೂ ತಿಳ್ಕೊತೀನಿ. ದೋಷ ಶಾಪ ನಿನಗೆ ಯಾಕಿರತ್ತಮ್ಮ? ನೀನು ನಮ್ಮನೆ ಮಹಾಲಕ್ಷ್ಮಿ. ಹೌದು, ದೋಷ ಶಾಪ ಅಂತ ಏನಾದ್ರೂ ಇದ್ರೆ ಅದು ನಮಗ್ ಮಾತ್ರ. ಅದಕ್ಕೆ ನಮ್ ಮಗಳನ್ ಬಿಟ್ಟು ನೀನ್ ಈ ಮನೆ ಸೊಸೆ ಆಗಿರೋದು. ನಾನು ನಿಮ್ ಪ್ರಾಪ್ತಿ ಬಗ್ಗೆ ಕೇಳ್ತಾ ಇಲ್ಲ, ನನ್ ದುರಾದೃಷ್ಟದ ಬಗ್ಗೆ ಕೇಳ್ತಿದ್ದೀನಿ. ನಿನ್ಗೆ ದುರಾದೃಷ್ಟ ಹೇಗಿರುತ್ತಮ್ಮ? ನಮ್ ಸ್ವಪ್ನ ಅದೃಷ್ಟ ಇಲ್ಲ ನಿಂದೇ ಅಲ್ವಾ? ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನಾನು ಯಾರ ಬಗ್ಗೆನೂ ಹೇಳ್ತಿಲ್ಲ, ನನ್ ಬಗ್ಗೆ ಮಾತ್ರ ಕೇಳ್ತಿದ್ದೀನಿ. ಹೇಳಿ, ನನ್ ದೋಷ ಏನು? ನನ್ ಶಾಪ ಏನು? ನಿತ್ಯ, ಏನ್ ಮಾತಾಡ್ತಾ ಇದ್ಯಾ? ಪ್ಲೀಸ್, ಇದ್ರಲ್ಲಿ ನಿಮಗ್ ಸಂಬಂಧ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ಇದು ನನ್ ವಿಷಯ. ನನ್ಗೆ ನಿಜ ತಿಳಿಬೇಕು. ತಿಳಿದೇ ಇದ್ರೆ ನಾನ್ ನಿಮ್ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ನಿಮ್ ಜೊತೆ ಸೇರಿ ಇರೋದಕ್ಕೂ ಆಗಲ್ಲ. ನಿಮ್ ಹೆಂಡತಿಯಾಗಿ ಮನೆ ಸೊಸೆಯಾಗಿ ಕೂಡ ಇರಲ್ಲ. ನನ್ ಮದ್ವೆ ರದ್ದು ಮಾಡ್ಕೊಳಕ್ಕೂ ನಾನು ಯೋಚನೆ ಮಾಡಲ್ಲ. ಹೇಳಿ, ನಾನು ಈ ಮನೇಲಿ ಇರ್ಬೇಕಾ ಬೇಡ್ವಾ? ಗೊತ್ತಿದ್ದು ಹೇಳ್ತಾ ಇದ್ರೆ ನನ್ ಮೇಲೆ ಆಣೆ. ನಿತ್ಯ, ನಿತ್ಯ, ಹೌದು ಅಜ್ಜಿ, ನಿಜ ತಿಳ್ಕೊಳ್ದೆ ಸುಳ್ಳಲ್ಲೇ ಬದುಕೋದು ಸಾವಿನ ಸಮಾನ. ನೀನ್ ತಿಳ್ಕೋಬೇಕು ಅನ್ಕೊಂಡಿರೋ ನಿಜ ಕೂಡ ಸಾವಿನ ಸಮಾನನೇ. ಅಂದ್ರೆ ಈ ಮದ್ವೆ ನಿನ್ಗೆ ಸಾವಿನ ಹಾಗೇನೆ. ಅದೇ ನಿನ್ಗಿರೋ ಶಾಪ.
ಏನಂದ್ರಿ ಅಜ್ಜಿ? ನೀವಿಬ್ರು ಇಲ್ಲಿ ಬನ್ನಿ. ಆ ಫೋಟೋ ನೋಡಿ. ಇವ್ರು ಯಾರು ಗೊತ್ತಾ ನಿಮ್ಗೆ? ಈ ಮನೆ ಸೊಸೆಯರು. 100 ಆಸೆ ಇಟ್ಕೊಂಡು ಈ ಮನೆ ಕಾಲಿಟ್ಟು ಜೀವ ಕೊಟ್ಟಿರೋ ಅಮಾಯಕರು. ಈ ಸೂರ್ಯ ವಂಶನ ತಲೆಮಾರ್ಗಳಿಂದ ಪೀಡಿಸ್ತಾ ಇರೋ ಶಾಪಕ್ಕೆ ಬಲಿಯಾಗಿರೋ ಹೆಣ್ಮಕ್ಳು. ಇದು ಶಾಪಗ್ರಸ್ತ ವಂಶ ಅಂತ ಹೇಳೋಕೆ ಉಳಿದಿರೋ ಸಾಕ್ಷಿಗಳು. ಏನ್ ಶಾಪ ಅಜ್ಜಿ? ಅದಕ್ಕೂ ನಿತ್ಯಂಗೂ ಏನ್ ಸಂಬಂಧ? ನಮ್ ಪೂರ್ವಜರು ಕೈಯಾರೆ ಮಾಡಿರೋ ಪಾಪನೇ ಈ ಶಾಪ ಕಣೋ. ಈ ವಂಶಕ್ಕೆ ವಾರಸ್ದಾರ ಆಗಿರೋ ನಿನ್ನನ್ ಮದ್ವೆ ಮಾಡ್ಕೊಂಡಿರೋದೆ ನಿತ್ಯಾಗೂ ಈ ಶಾಪಕ್ಕೂ ಇರೋ ಸಂಬಂಧ. ಕೆಲವು ತಲೆಮಾರಿನ ಹಿಂದೆ ನಮ್ ಸೂರ್ಯ ವಂಶಸ್ಥರು ದೇವಿಪುರದ ಜಮೀನನ್ನ ಆಳ್ತಿದ್ದ ಕಾಲದಲ್ಲಿ ಒಂದು ಅಮಾವಾಸ್ಯೆ ರಾತ್ರಿ ಈ ವಂಶಕ್ಕೆ ಕಾಳ ರಾತ್ರಿ ಆಯ್ತು. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನನ್ನ ಚಂದ್ರಿಕಾನ ಅಜ್ಜಿ ದೇವಿಪುರದಿಂದ ಈ ಊರಿಗೆ ಕರ್ಕೊಂಬಂದ್ಲು. ಆದರೆ ಇಲ್ಲೂ ಕೂಡ ಶಾಪ ನಮ್ಮನ್ನು ಹಿಂಬಾಲಿಸ್ತು. ಜೈ ಹುಟ್ಟಿದ ಕೆಲವೇ ದಿನಗಳಿಗೆ ಅವ್ರ ತಾಯಿ ತೀರೋದ್ರು. ಅದಾದ್ಮೇಲೆ ಕಲ್ಪನಾನ್ ಮದುವೆ ಮಾಡ್ಕೊಂಡೆ. ಮತ್ತೆ ಇಷ್ಟು ದಿನ ಆದ್ಮೇಲೆ ಇನ್ನೊಂದು ಹೊಸ ಸೊಸೆಯಾಗಿ ನೀನ್ ಈ ಮನೇಲಿ ಕಾಲಿಟ್ಟಿದ್ಯಮ್ಮ. ಬಲಿ ಪಶು ಆಗ ಮಾವ. ನಿಮ್ ವಂಶಕ್ಕೆ ಶಾಪ ಇದೆ ಅಂತ ಗೊತ್ತಿದ್ದು, ಆ ಶಾಪಕ್ಕೆ ಮೊದಲನೇ ಸೊಸೆ ಬಲಿ ಆಗ್ತಾಳೆ ಅಂತ ಗೊತ್ತಿದ್ದು ಕೂಡ ನನ್ಗೂ ಜೈಗೂ ಮದುವೆ ಮಾಡಿದ್ರಾ? ನಿನ್ನ ಸಾಯಿಸ್ಬೇಕು ಅಂತ ಮಾಡ್ಲಿಲ್ಲಮ್ಮ. ಇನ್ನೇನ್ ಅನ್ಕೊಂಡ್ ಮಾಡಿದ್ರಿ? ದೊಡ್ಡವರು, ಎಲ್ಲ ಗೊತ್ತಿದ್ದವರು, ನೋಡ್ತಾ ನೋಡ್ತಾ ಒಂದ್ ಹೆಣ್ಣಿನ ಜೀವನನ ಹೇಗ್ ಬಲಿ ಕೊಡ್ಬೇಕು ಅನ್ಕೊಂಡ್ರಿ? ಸಾಯೋದು ನಿಮ್ ಮೊಮ್ಮಗ ಅಲ್ಲ, ಯಾರೋ ಬೇರೆ ಮನೆ ಹುಡುಗಿ ಸತ್ರ ನಮ್ಗೇನು ಅಂದ್ಕೊಂಡ್ ಮಾಡಿದ್ರಾ? ಹೇಳಿ ಅಜ್ಜಿ, ಇರುವೆಗೂ ಕೂಡ ತೊಂದರೆ ಮಾಡ್ದಿರೋ ನೀವು ಒಬ್ಳು ಹೆಣ್ಮಗು ಸಾವನ್ನ ಹೇಗೆ ಒಪ್ಕೊಂಡ್ರಿ? ಇದು ನನ್ನ ಹತ್ರ ಹೇಳ್ದೆ ಯಾಕೆ ಮುಚ್ಚಿಟ್ರಿ? ನೀವು ಮಾಡಿರೋ ಪೂಜೆ, ವ್ರತ, ಯಜ್ಞ, ಯಾಗ ಎಲ್ಲ ಯಾಕೆ? ನಿತ್ಯ ಸಾಯ್ಬೇಕು ಅಂತನಾ? ಇಲ್ಲಪ್ಪ, ನಿತ್ಯನ ಮೃತ್ಯುವಿಂದ ತಪ್ಸೋಕೆ ಮಾಡಿದ್ವಪ್ಪ. ಈ ಥರದಲ್ಲಾದ್ರೂ ಶಾಪ ನಮ್ಮಿಂದ ದೂರ ಆಗುತ್ತೆ ಅಂತ ಆಸೆ ಇಟ್ಕೊಂಡು ಮದುವೆ ಮಾಡಿದ್ವಿ. ಈ ವಂಶ ನಿರ್ವಂಶ ಆಗ್ಬಾರ್ದು ಅಂತ ಮದುವೆ ಮಾಡಿದ್ವಿ. ಚೆನ್ನಾಗಿದೆ ಮಾವ, ನಿಮ್ ವಂಶ ನಿಂತು ಹೋಗ್ಬಾರ್ದು, ಅದಕ್ಕೆ
ಶಾಪ ಇದ್ಯೋ ಹೋಗಿದ್ಯೋ ತಿಳ್ಕೊಳಕ್ಕೆ ನನ್ನ ಶಾಪಕ್ಕೆ ಎಡೆ ಇಟ್ಬಿಟ್ರಿ. ನನ್ ಮಗಳು ಸಾಯ್ಬಾರ್ದು ಅಂತ ಆ ರೂಪ ಮೇಡಮ್ ನನ್ನ ಬಲಿಪಶು ಮಾಡಿದ್ರು. ನಾನ್ ಸತ್ರೆ ನನ್ ಸ್ಥಾನಕ್ಕೆ ಬರ್ಬೇಕು ಅಂತ ಆ ನಿತ್ಯ ಕಾಯ್ತಾನೆ ಇದ್ದಾಳೆ. ನೀವೆಲ್ಲ ಚೆನ್ನಾಗೇ ಇದ್ದೀರಾ, ಕೊನೆಗೆ ಬಲಿ ಆಗೋದು ನಾನು. ಏನ್ ಹೇಳ್ತಿದ್ಯಮ್ಮ? ನನ್ನ ಕ್ಷಮಿಸಿ ಅಜ್ಜಿ, ನಾನು ನಿತ್ಯ ಅಲ್ಲ, ನಿತ್ಯ ಆಗಿರೋ ಗಂಗಾ. ನಮ್ಮಮ್ಮನ್ನ ಕಾಪಾಡ್ಕೊಳಕ್ ಬಂದಿದ್ ನನ್ನ ಆ ರೂಪ ಮೇಡಮ್ ದುಡ್ಡು ಕೊಟ್ಟಿ ಕೊಂಡ್ಕೊಂಡು ನಿತ್ಯ ಸ್ಥಾನಕ್ಕೆ ಕಳ್ಸಿದ್ರು. ಇಷ್ಟು ದಿನ ಈ ಮನೇಲಿ ಇದ್ದಿದ್ದು ಸರ್ ನಮ್ಮ ಮದುವೆ ಮಾಡ್ಕೊಂಡಿದ್ದು ನಿತ್ಯ ಅಲ್ಲ, ನಾನು. ತಾಯಿ ಮಗಳು ಸ್ವಾರ್ಥಕ್ಕೆ ಮಾಡಿರೋ ಮೋಸಕ್ಕೆ ನಿಮ್ ಶಾಪಗ್ರಸ್ತ ವಂಶಕ್ಕೆ ಶಾಪ ಹೋಯ್ತೋ ಇಲ್ವೋ ಅಂತ ನೀವಿಟ್ಟಿರೋ ಮಧ್ಯ ಪರೀಕ್ಷೆಗೆ ಈ ಗಂಗನೆ ಗುರಿಯಾದ್ಲು. ಕೊನೆಗೆ ಎಲ್ರೂ ಸೇರಿ ಈ ಬಡಪಾಯಿ ಹೆಣ್ಣನ್ನ ಸಾವಿಗೆ ಬಹುಮಾನ ಕೊಡ್ತಿದ್ದೀರಾ. ನಿಮ್ಮೆರಡು ಕುಟುಂಬಕ್ಕೆ ನಾನ್ ಮಾಡಿರೋ ಸೇವೆಗೆ ಪ್ರತಿಫಲ ನನ್ ಸಾವು. ಇಷ್ಟೇನಾ? ಜೈ, ಆ ಮೋಸಗಾತಿ ರೂಪನ ಈಗ್ಲೇ ಇಲ್ಲಿ ಕರ್ಕೊಂಡ್ ಬಾ. ನೋ ನೋ ನೋ. Mom, what happened? Mom? Mom, are you all right? ನೋ ನಿತ್ಯ, ಐ ಆಮ್ ನಾಟ್ ವೆಲ್. ಏನಾಯ್ತು ಮಾಮ್? ಬ್ಯಾಟ್ರಿ ಏನಾದ್ರೂ ಬಿತ್ತಾ? ಆ ಥರನೇ ನಿತ್ಯ, ನೀನು ಅನ್ಕೊಂಡು ಆ ಗಂಗಾ ಹತ್ರ ಶಾಪದ ಬಗ್ಗೆ ಹೇಳ್ದೆ. ಶಾಪ ಏನು ಅಂತ ಅವಳು ಕೇಳ್ತಿದ್ಲು. ನಾನು ಹೇಳಲ್ಲ ಅಂದಿದ್ದಕ್ಕೆ ಅವಳು ಹೇಗಾದ್ರೂ ತಿಳ್ಕೊತೀನಿ ಅಂತ ಜೈ ಜೊತೆ ಹೋದ್ಲು. ಆ ಮನೇಲಿ ಶಾಪದ ಬಗ್ಗೆ ಅವಳು ಕೇಳ್ತಾಳೇನೋ ಅಂತ ಭಯ ಆಗ್ತಿದೆ ನಿತ್ಯ. ಹಾಗೆ ಆದ್ರೆ ನಮ್ ಪ್ಲಾನ್ ಎಲ್ಲ ಹೊರಗಡೆ ಬರುತ್ತೆ, ನಮ್ ಮರ್ಯಾದೆ ಹೋಗುತ್ತೆ. ಜೈ ನಿನ್ಗೆ ಯಾವತ್ತೂ ಸಿಗಲ್ಲ. ಸ್ಟಾಪ್ ಇಟ್ ಮಾಮ್. ನೀನು ಸುಮ್ನೆ ಹೆದರ್ತಿದ್ಯಾ? ಆ ಹಳ್ಳಿ ಬುದ್ಧುಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ. ಗಂಗಾನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ನಿತ್ಯ. ಅವಳು ಸಾಮಾನ್ಯದವಳಲ್ಲ. ನಿನ್ ಹಾಗೆ ನಡ್ಸಿ ನನ್ನೇ ಕನ್ಫ್ಯೂಸ್ ಮಾಡಿದ್ಲು. ಅವಳು ಏನಾದ್ರೂ ಮಾಡ್ತಾಳೆ. ನಮ್ಗೆ ಅಪೋಸ್ ಮಾಡಿ ಹೇಗ್ ಮಾಡ್ತಾಳೆ ಮಾಮ್? ಅವಳ ಪೇರೆಂಟ್ಸ್ ಪ್ರಾಣ ನಮ್ ಕೈಯಲ್ಲಿದೆ. ಅವಳು ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ಮೊದ್ಲು ಅವ್ರ ಪ್ರಾಣ, ಆಮೇಲೆ ಅವಳ ಪ್ರಾಣನ ತೆಗಿತೀವಿ ಅಂತ ಹೇಳೋಣ. ಅವಳು ಎಲ್ಲಾನು ಮೀರಿದಾಳೆ ನಿತ್ಯ. 3 ರಾತ್ರಿ ಮುಗಿಯದ ಹೊರತು ನಾವು ಅವಳನ್ನ ಮುಗ್ಸಲ್ಲ ಅಂತ, ಅವಳ ಪೇರೆಂಟ್ಸ್ನು ಕೂಡ ಏನು ಮಾಡಲ್ಲ ಅಂತ ಅವಳಿಗೆ ಗೊತ್ತಾಗ ಹೋಗಿದೆ. 3 ರಾತ್ರಿಗೂ ಶಾಪಕ್ಕೂ ಏನೋ ಸಂಬಂಧ ಇದೆ ಅಂತ ಅವಳು ಗೆಸ್ ಮಾಡಿದಾಳೆ.
ಏಟ್ ತಿಂದಿರೋ ಹಾವಿನ ಹಾಗೆ ಅವಳು ನಮ್ಮ ಮೇಲೆ ತಿರ್ಗಿದಾಳೆ. ಅವಳು ಹಾವಾದ್ರೂ ಹುಲಿ ಆದ್ರೂ ನಮ್ ಕೆಲ್ಸದವಳೆ ಮಾಮ್. ನಾವ್ ಹೇಳೋ ಕೆಲ್ಸ ಮಾಡ್ಬೇಕು ಅಷ್ಟೇ. ಅವಳಿಗೆ ಬೇರೆ ಆಪ್ಷನ್ ಕೊಡಬಾರ್ದು ನಾವು. ನಮಗೂ ಕೂಡ ಅವಳನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನಿತ್ಯ. ಈಗ ಅವಳು ಕೆಲಸದವಳು ಹಾಗಿಲ್ಲ, ನಿನ್ ಹಾಗಿದ್ದಾಳೆ. ನಿನ್ನೆ ಡಾಮಿನೇಟ್ ಮಾಡೋ ಹಾಗಿದ್ದಾಳೆ. ಆ ಮನೇಲಿ ಶಾಪದ ಬಗ್ಗೆ ಅಜ್ಜಿಗೆ ಜನಾರ್ದನ್ ಅವ್ರಿಗೆ ಮಾತ್ರ ಗೊತ್ತಿರೋದು. ಅವ್ರೇನಾದ್ರೂ ಅಪ್ಪಿ ತಪ್ಪಿ ಬಾಯ್ ಬಿಟ್ರೆ ನಮ್ ಜಾತಕ ತಲೆ ಕೆಳಗಾಗತ್ತೆ. ಹಾಗಾಗ್ಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಮಾಮ್? ಆ ಗಂಗಾಗೆ ಹೆದರ್ಕೊಂಡು ಬೇಡ್ಕೋಬೇಕಾ? ಕೈ ಕಟ್ಟಿ ಅವಳ ಮುಂದೆ ಸರೆಂಡರ್ ಆಗ್ಬೇಕಾ? ಇಲ್ಲ ನಿತ್ಯ, ನಾವೀಗ್ಲೇ ಆ ಮನೆಗ್ ಹೋಗೋಣ. ಗಂಗಾ ಬಾಯ್ ಬಿಡ್ತಿದ್ದ ಹಾಗೆ ಅವಳ ಬಾಯ್ ಮುಚ್ಚೋಣ. ಅವಳ ಶಾಪದ ಬಗ್ಗೆ ತಿಳ್ಕೊಳ್ದಿದ್ದ ಹಾಗೆ ಕಾವಲ್ ಕಾಯ್ಬೇಕು. ಹೇಗಾದ್ರೂ ಅವಳಿಗೂ ಜೈಗೂ 3 ರಾತ್ರಿ ನಡೆಯೋ ಹಾಗೆ ಮಾಡಿ ಆಮೇಲೆ ಅವಳ ಕಥೆ ಮುಗಿಸಿ ಕೈ ತೊಳ್ಕೊಳ್ಳೋಣ.